ನಾವು ಉಸಿರು ತಗೊಂಡಾಗ ನಮ್ಮ ಮೂಲಾಧಾರ ಚಕ್ರದಿಂದ ಎನರ್ಜಿ ನಿಧಾನವಾಗಿ ಆಜ್ಞಾ ಚಕ್ರ ತನಕ ಅಂದರೆ ಶಿವನ ಹತ್ರ ಬರಲಿಕ್ಕೆ ನೋಡ್ತಾ ಇರ್ತದೆ. ಎಷ್ಟು ಚೆನ್ನಾಗಿ ಈ ಶಕ್ತಿ ಶಿವನ ಹತ್ರ ತಲುಪ್ತದೋ, ಎನರ್ಜಿ ಫ್ಲೋ ಆಗ್ತದೋ, ಅಷ್ಟು ನಮ್ಮ ಔರ ಸ್ಟ್ರಾಂಗ್ ಆಗ್ತದೆ, ಕ್ರಿಯೇಟ್ ಆಗ್ತದೆ. ಎಷ್ಟು ಸ್ಟ್ರಾಂಗ್ ಔರ ಕ್ರಿಯೇಟ್ ಆಗುತ್ತೋ ಅಷ್ಟು ನಾವು ಸಫಲತೆನ ಪಡಿತೀವಿ. ಯಶಸ್ಸಿನ ಮತ್ಯಾವ ಫಾರ್ಮುಲಾ ಇಲ್ಲ. ವಾಸ್ತು ಆಗಿರ್ಬೋದು, ಆಸ್ಟ್ರಾಲಜಿ ಆಗಿರ್ಬೋದು, ನ್ಯೂಮರಾಲಜಿ ಆಗಿರ್ಬೋದು, ಅವೆಲ್ಲ ನಮ್ಮ ಎನರ್ಜಿನ ಸರಿಯಾಗಿ ಮಾಡೋದೇ ಅದರ ಕೆಲಸ ಆಗಿರ್ತದೆ. ಜೀವನದಲ್ಲಿ ಏನೇ ಘಟನೆ ಆದರೂ ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ. ಒಳ್ಳೆ ನಸೀಬ್ ಬಂದರೆ ನಾವೇ ಕಾರಣ, ಸಮಸ್ಯೆ ಬಂದರೂ ನಾವೇ ಕಾರಣ. ಎನರ್ಜಿ ಫ್ಲೋ ಏನಿದೆಯಲ್ಲ ಅದು ಡಿಸ್ಟರ್ಬ್ ಆಗೋದ್ರಿಂದ ಬರ್ತದೆ. ಏನು ಮಾಡಬೇಕಂದ್ರೆ ಈ ಎನರ್ಜಿನ ಸರಿಯಾಗಿ ಮೇಲೆಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಸ್ವರಯೋಗದಲ್ಲಿ ಪಾರ್ವತಿ ದೇವಿ ಪ್ರಶ್ನೆ ಮಾಡ್ತಾರೆ ಶಿವನನ್ನು, ಮಹಾದೇವ ಇಷ್ಟು ದೊಡ್ಡ ಯೂನಿವರ್ಸ್ನ ನೀನು ಹೇಗೆ ಕಂಟ್ರೋಲ್ ಮಾಡ್ತೀಯಾ ಅಂತ. ಅದಕ್ಕೆ ಶಿವ ಹೇಳ್ತಾರೆ, ನಾನೇನು ಕಂಟ್ರೋಲ್ ಮಾಡ್ತಾ ಇಲ್ಲ, ನಾನು ಕೇವಲ ಮನುಷ್ಯನ ಶ್ವಾಸನ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಇದರರ್ಥ ನಿಮ್ಮ ಶಿವ ಜಾಗೃತ ಆಗಿದ್ದರೆ ನಿಮ್ಮ ನಸೀಬು ಸರಿಯಾಗಿದೆ ಅಂತ ಅರ್ಥ. ಶಿವನ ಯಾವ ರೀತಿ ಜಾಗೃತ ಮಾಡೋದಂದರೆ ನೀವು ಒಳ್ಳೆ ರೀತಿಯಲ್ಲಿ ಕೆಳಗಡೆಯಿಂದ ಎನರ್ಜಿ ಮೇಲೆ ಹರಿಸಬೇಕಾಗತ್ತೆ. ಆವಾಗ ನಿಮ್ಮ ಶಿವ ಜಾಗೃತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ನೀವು ಡಿಸ್ಟರ್ಬ್ ಆಗಿದ್ದೀರಾ ಅಂದರೆ, ಸ್ಟ್ರೆಸ್ಸಲ್ಲಿದ್ದೀರಾ ಅಂದರೆ ನಿಮ್ಮ ಬ್ರೀತ್ ಡಿಸ್ಟರ್ಬ್ ಆಗಿದೆ ಅಂತ ಅರ್ಥ. ಎನರ್ಜಿ ಡಿಸ್ಟರ್ಬ್ ಆದರೆ ನಿಮ್ಮ ಜೀವನನೇ ಡಿಸ್ಟರ್ಬ್ ಆಗ್ತದೆ. ಮಹಾಶಕ್ತಿ ಏನಿದೆ ಆ ಶಿವನನ್ನು ಸೇರಲಿಕ್ಕೆ ಬಯಸ್ತಾ ಇರ್ತಾಳೆ. ಆದರೆ ನಮ್ಮ ಚಂದ್ರ ಆ್ಯಕ್ಟಿವ್ ಇಲ್ಲ, ನಮ್ಮ ಶಿವ ಆ್ಯಕ್ಟಿವೇಟ್ ಇಲ್ಲ. ಶಿವ ಎಕ್ಸ್ಪ್ಯಾಂಡ್ ಆದಷ್ಟು ನಮಗೆ ಯೂನಿವರ್ಸಿಂದ ಜಾಸ್ತಿ ಶಕ್ತಿ ಸಿಗ್ತಾ ಹೋಗ್ತದೆ. ಈ ಶಿವಶಕ್ತಿ ಸೇರೋದನ್ನು ಸಮಾಧಿನೂ ಅಂತೀವಿ. ನಾವು ಫಿಸಿಕಲ್ ಜಗತ್ತಿನಲ್ಲಿ ಏನೇ ಸಕ್ಸಸ್ ಪಡಿಬೇಕಂದ್ರೂ ಈ ಎನರ್ಜಿ ಮೇಲೆ ನಾವು ಕೆಲಸ ಮಾಡಬೇಕಾಗತ್ತೆ. ಇದೇ ಮುಂದೊಂದು ದಿವಸ ಆಧ್ಯಾತ್ಮಿಕವಾಗಿ ನಾವು ಇನ್ನರಲ್ಲಿ ಮುಕ್ತಿ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಭೌತಿಕ ಜಗತ್ತಿನ ಸಫಲತೆ ಏನು ಪಾಪ ಅಲ್ಲ, ನಾವು ಈ ದಾರಿ ಮೂಲಕನೇ ಹಾದೋಗಬೇಕು. ಯಾಕಂದರೆ ನಾವು ಇಲ್ಲಿ ಯಶಸ್ಸು ಪಡೀಲಿಲ್ಲ ಅಂದರೆ ಅಲ್ಲೂ ಯಶಸ್ಸು ಪಡೀಲಿಕ್ಕೆ ಆಗಲ್ಲ. ಕೆಲವೊಬ್ಬರು ಆಧ್ಯಾತ್ಮಿಕಕ್ಕೆ ಈ ಭೌತಿಕ ಜಗತ್ತಿನ ಕಷ್ಟ ಕಾರ್ಪಣ್ಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಧ್ಯಾತ್ಮಿಕಕ್ಕೆ ಪಲಾಯನ ಮಾಡ್ತಾರೆ. ಅವರು ಇಲ್ಲಿಯೂ ಸಲ್ಲಲ್ಲ, ಅಲ್ಲಿಯೂ ಸಲ್ಲಲ್ಲ. ಹಾಗಾಗಿ ನೀವೇನು ಕೆಲಸ ಮಾಡ್ತಿದ್ದೀರೋ, ನಿಮ್ಮ ಟ್ರೂ ಇಂಟೆನ್ಷನ್ ಏನಿದೆಯೋ ಅದನ್ನು ಮೊದಲು ಅಚೀವ್ ಮಾಡಿ. ಅದು ಫಿಸಿಕಲ್ಲೇ ಆಗಿರ್ಬೋದು, ಸ್ಪಿರಿಚುವಲಲ್ಲೇ ಆಗಿರ್ಬೋದು. ಶ್ವಾಸ ನಾಭಿಯಿಂದ ಹೊರಗಡೆ ಬರಬೇಕು. ನಾವು ಎದೆಯಿಂದ ತಗೋತಾ ಇದ್ದೀವಿ. ಡೀಪ್ ಬ್ರೀದಿಂಗ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಮೂಲಾಧಾರ ಚಕ್ರದಲ್ಲಿರುವ ಶಕ್ತಿ, ಆಜ್ಞಾ ಚಕ್ರದಲ್ಲಿರುವ ಶಿವನನ್ನು ಸೇರಿಕೊಳ್ಳಿ. ನಿಮ್ಮ ಜೀವನ ಬದಲಾವಣೆ ಆಗೋದು ಗ್ಯಾರಂಟಿ. ಇದೇ ಸ್ವರಯೋಗ.